ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಕುಕಿಂಗ್ ಚಾನಲ್. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ನೋಡಿದರೆ ಗೊತ್ತಾಗ್ತಿದ್ದಲ್ವ, ಬ್ರೆಡ್ಡಿಂದ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೋಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು 6 ಬ್ರೆಡ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಸುತ್ತ ಇರ್ತಕ್ಕಂಥ ಎಡ್ಜನ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಎಡ್ಜೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ, ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಅನ್ಕೋಬೇಡಿ. ಅದನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ. ನಾವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಸುತ್ತ ಎಡ್ಜೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಬ್ರೆಡ್ನ. ಈ ಥರ ಅದೇ ಥರ ಉಳಿದಿರ್ತಕ್ಕಂಥ ಎಲ್ಲ ಬ್ರೆಡ್ಡನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಬ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಟೈಮ್ ಏನು ಇಟ್ಕೊಳ್ಳಲ್ಲ, ಬೇಗ ಒಂದು 10-15 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಮಕ್ಕಳು ಏನಾದರೂ ಕೇಳ್ತಾ ಇದ್ದಾರೆ ಸ್ವೀಟ್ ರೆಸಿಪಿ ಮಾಡಿಕೊಡಿ ಅಂದರೆ ಇದನ್ನು ಮಾಡಿಕೊಡ್ಬೋದು. ಬ್ರೆಡ್ ಎಲ್ಲರ ಮನೆಯಲ್ಲೂ ರೆಡಿ ಇರುತ್ತೆ, ಈ ಥರ ಮಾಡಿಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬ್ರೆಡ್ಡು ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಕೊಡಿ. ಈ ಥರ ಕಲರ್ ಬಂದರೆ ಸಾಕು, ಫುಲ್ ಗೋಲ್ಡ್ ಕಲರಲ್ಲಿ. ನೋಡಿ, ಎಲ್ಲನೂ ಬ್ರೆಡ್ ಕರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ಬ್ರೆಡ್ ಸ್ಲೈಸು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಈ ಪಾಕ ಅಳತೆ ತೋರಿಸ್ತಾ ಇರೋದು, ನಾನು ಮಾಡಿದಾಗ ಇನ್ನೂ ಸ್ವಲ್ಪ ಪಾಕ ಮಿಕ್ಕಿತ್ತು. ನಿಮಗೆ ಬೇಕಂದರೆ ಇನ್ನೂ ಪಾಕ ಮಿಕ್ಕಿದೆ ಅಂತಂದರೆ ನೀವು ಬ್ರೆಡ್ ಮತ್ತೆ ಸ್ಲೈಸ್ ಕಟ್ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ನೋಡಿ, ಇದೆಲ್ಲ ಚೆನ್ನಾಗಿ ಪಾಕ ನಾವು ಯಾವ ಥರ ಅಂತಂದರೆ ಗುಲಾಬ್ ಜಾಮೂನ್ ಪಾಕ ಬರುತ್ತಲ್ವ, ಆ ಪಾಕ ಅಳತೆ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಕುದಿದಾದಮೇಲೆ ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಬಳಸ್ರಿ, ಇಲ್ಲಾಂದರೆ ಬೇಡ. ತುಪ್ಪ ಹಾಕಲೇಬೇಕಂತೇನೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕದಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಪಾಕ ಎಲ್ಲ ಕರೆಕ್ಟಾಗಿ ರೆಡಿಯಾಗಿದೆ. ಇದೇನು ಎಳೆ ಪಾಕ, ಗಟ್ಟಿ ಪಾಕ ಆ ಥರ ಏನೇನು ಬೇಡ, ಜಾಮೂನ್ ಪಾಕ ಇರುತ್ತಲ್ವ ಅಷ್ಟು ಬಂದರೆ ಸಾಕು. ಪಾಕ ರೆಡಿಯಾಗಿದೆ. ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡ್ಬಿಟ್ಟು ಬಿಸಿ ಇರುವಾಗಲೇ ಬ್ರೆಡ್ ಸ್ಲೈಸ್ನ ಅದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಒಂದು 5-6 ನಿಮಿಷ ಬಿಟ್ಟರೆ ಸಾಕು. ಬಿಸಿ ಇರೋದ್ರಿಂದ ಬ್ರೆಡ್ ಪಾಕನ ಜಲ್ದಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು 5-6 ನಿಮಿಷ ಬಿಟ್ಟರೆ ಸಾಕು. ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಪಾಕ ಎಲ್ಲ ಹೀರ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಬೇಗ ಆಗುತ್ತೆ, ಮಕ್ಕಳು ಕೇಳಿದಾಗ ಬೇಗನೂ ಮಾಡಿಕೊಡ್ಬೋದು. ನೋಡಿ, ಪಾಕದಲ್ಲೆಲ್ಲ ಕರೆಕ್ಟಾಗಿ ಪಾಕ ಎಲ್ಲ ಇರ್ಕೊಂಡಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಸಿಂಪಲ್ಲಾಗಿ ಬೇಗನೂ ಮಾಡ್ಕೊಬೋದು, ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಡ್ಬಿಡ್ತಕ್ಕಂಥ ಸ್ವೀಟ್ ರೆಸಿಪಿ, ಬ್ರೆಡ್ಡಲ್ಲಿಂದ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಹಾಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ. ವಿಡಿಯೋನ ಯಾರಾದರೂ ಅಥವಾ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ನೋಟಿಫಿಕೇಷನ್ ಬಂದ ತಕ್ಷಣ ನಾನು ವೀಡಿಯೋಸ್ನ ನೋಡ್ಬೋದು. ಮತ್ತು ಮುಂದಿನ ವೀಡಿಯೋದ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ